ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಜೊತೆಗೆ ಬಹಳಷ್ಟು ಅಧಿಕಾರಿಗಳಿಗೆ ಸರ್ಕಾರ ಕೊಡ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡುವಂತ ಕೆಲಸ ಮಾಡಂಗಿಲ್ಲ. ಆದ್ರೆ ಇತ್ತೀಚೆಗೆ ನಡೆದಂತ ಕೆಲವು ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅಂತ, ಈಗ ಒಬ್ಬ ಕಮಿಷನರ್ ಅವ್ರನ್ನ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿಕಾರಿಗಳ ವಲಯದಲ್ಲಿ ನಾವು ಇದಕ್ಕೂ ರೆಡಿ ಇದ್ದೀವಿ, ಜೊತೆಗೆ ಒಂದು ವೇಳೆ ಹಿಂಗಾದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿ ಸಂದೇಶನ ಏನಂತ? ಅಲ್ಲ, ಮೊದಲನೇದು ಅವರು ಈಗ ಒಂದು ಅಧಿಕಾರಿಯಾಗಿ ಯಾವುದೇ ಇಲಾಖೆ ಬಂದರೆ ಅವ್ರ ಜವಾಬ್ದಾರಿ. ಪ್ರತಿ ಸಾರಿ ಮಂತ್ರಿಗಳು ಹೇಳಬೇಕು, CM ಹೇಳಬೇಕಂತ ಅದೇನು ಸಿಸ್ಟಮ್ ಇಲ್ಲ. ಸೊ ಹೀಗಾಗಿ ಅವ್ರ ಜವಾಬ್ದಾರಿ ಅವ್ರು ಎತ್ಕೊಂಡು ಮಾಡಬೇಕಾಗ್ತದೆ, ನಾವು ಹೇಳೋದಲ್ಲ. ಈಗ ಹೆಂಗಾಗಿದೆ ಅಂದರೆ ಎಲ್ಲದಕ್ಕೂ ನಾವು ಹೇಳಬೇಕಾಗಿದೆ. ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ಒಂದು ಸಣ್ಣ ಘಟನೆ ಆದರೂ ಅದನ್ನ ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲ ನಾವು ಮೊದಲೇ ಮಾಡಿದ್ದೀವಿ ಅನ್ನೋದು ಭಾಳ ಕಡಿಮೆ ಆಗಿದೆ. ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಅದಕ್ಕೆ ನಾವು ಕೂಡ ಇತ್ತಿತ್ತಲಾಗಿ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಸಮಸ್ಯೆಗಳ ನೋಡಿದ್ದೀವಿ. ಒಂದು ವರ್ಷ ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ಹೀಗಾಗಿ ನಮ್ಮ ಕೆಲಸ ಮಾಡಬೇಕಷ್ಟೇ, ಕೆಲಸ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಸರಿಗಿಡಬೇಕು, ಜನರ ಕೆಲಸ ಫಾಸ್ಟಾಗಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಇಟ್ಕೊಳ್ತೀವಿ, ಇಲ್ಲಾಂದ್ರೆ ಮತ್ತೆ ಅನಿವಾರ್ಯ. ನಮಗೆ ಜನ ಮುಖ್ಯ, ಇಲ್ಲಿ ಕಾನೂನು ಸುವ್ಯವಸ್ಥೆ ಮುಖ್ಯ. ಯಾಕಂದರೆ ಈ ಘಟನೆಗಳ ಮುಂಚೆನೇ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ. ಮುಂಚೆನೇ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮ ಕೈಗೊಂಡ್ರೆ ಇಂಥವೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಇದು ಉದಾಹರಣೆ ಅಂದರೆ ಪೊಲೀಸ್ ಇಲಾಖೆ ಇರ್ಬೋದು. ಮತ್ತು ಮುಂದೆ ಯಾವ್ದಾರು ಆದರೂ ಕೂಡ ನಾವು ಅದೇ ರೀತಿ ಉಳಿದ ಇಲಾಖೆಗೂ ಇದೇ ಕ್ರಮ ಕೈಗೊಳ್ಳೋದು, ನೋ ಡೌಟ್. ಅದರಲ್ಲಿ ಹಸ್ತಕ್ಷೇಪನ ನೀವು ಮಾಡಲ್ಲ, ಆದರೆ ಅವ್ರು ಮಾಡ್ಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು. ನಾವು ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ತನ್ನ ಇಲಾಖೆ ತನ್ನ ಜನಕ್ಕೆ ಹೆಂಗೆ ಸೇವೆ ಕೊಡ್ಬೇಕು, ಅವ್ರ ಡ್ಯೂಟಿ ಅವ್ರು. ಪಂಚ ಗ್ಯಾರಂಟಿಗಳು ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ಜಾರಿಗೆ ಬರ್ತಾ ಇಲ್ಲ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಮಹಿಳೆಯರು ಕೊಡ್ಬೇಕಂತ 2000 ಹಣ ಆಗಿರ್ಬೋದು. ಅಲ್ಲ, ಪ್ರತಿ ಸಾರಿ ಲೇಟ್ ಆಗ್ತಿತ್ತು, ಆಗಿದ್ರೆ ಏನು ಹೊಸದಲ್ಲ. ಈಗ 2 ವರ್ಷದಲ್ಲಿ ಸುಮಾರು ಸಾರಿ 3 ತಿಂಗಳಿಗೊಂದು ಸಾರಿ ಕೊಡ್ತೀವಿ. 2 ತಿಂಗಳಂತಿ ಕಂಪಲ್ಸರಿ. ವಿರೋಧ ಪಕ್ಷ ಆರೋಪನ ಹಿಂಗೆ ಗೆರೆ ಹೊಡೆದಂಗೆ ಇವತ್ತು 30 ತಾರೀಕು 5 ಗಂಟೆಗೆ ಜಮಾ ಆಗ್ಬೇಕಂತಾರೆ ಅವರು. ಅದೊಂದು ದೊಡ್ಡ ಆರೋಪ. ಅದೇ ದೊಡ್ಡ ಸಾಧನೆ ಅವ್ರದ್ದು. ಅದು 5 ದಿವಸ ಬಿಟ್ಟು ಆಗ್ಬೋದು, ನಿಮ್ಮ ಒಂದು ತಿಂಗಳು ಬಿಟ್ಟು ಆಗ್ಬೋದು. ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೂ ಕೂಡ ಆಗೋಲ್ಲ. ಮತ್ತು ನಾವು ಎಲ್ಲಿ ತಪ್ಪಿಸಿದೆ ಇಲ್ಲಿ? ಅವರು ಈಗ ಉಪಮುಖ್ಯಮಂತ್ರಿಗಳು ನಮ್ಮ ಕಡೆ ಹೇಳಿದ್ರು, ನಾವು ತಿಂಗಳ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ, ನಮಗೆ ಮಾತು ಕೊಟ್ಟಿದ್ದೀವಿ. ಇಲ್ಲ, ತಿಂಗಳ ಮಾತು ಕೊಡಲಿ ಬಿಡಲಿ, ತಿಂಗಳ ಅಂತ ಇದೆಯಾರ ಅದು ಲೇಟ್ ಆಗ್ತೈತೆ ಅಷ್ಟೇ. ಈಗ ಸುಮಾರು ಸಲ ಲೇಟ್ ಆಗಿದೆ. ಈಗ ಕೂಡ ನಾವು ಇನ್ನು 2 ತಿಂಗಳು ಕೊಟ್ಟಿಲ್ಲ. ಈಗ ಒಂದೊಂದು ಸಾರಿನ 2 ತಿಂಗಳು ಕೂಡಿಸಿ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನು ಅದು ಸಾರ್ವಜನಿಕ ಚರ್ಚೆ ಅಲ್ಲ ಅದು. ತೊಗೊಳೋರು ತೊಗೊಳ್ತಿದ್ದಾರೆ, ಕೊಡೋರು ಕೊಡ್ತಾ ಇದ್ದಾರೆ. ಅದ್ರ ಮಧ್ಯೆ ಬೇರೆಯವ್ರಿಗೆ ಏನು ಕೆಲಸ ಅಂದರೆ ಯಾವುದು ಅದಕ್ಕಿಂತ ಮೊದಲೇ ಇದೆಯಲ್ಲ, ಮೊದಲೇ ಇದರಲ್ಲಿ ರೂಲ್ಸಲ್ಲಿ ಇದೆ. ಅವ್ರಿಗೆ ಪ್ರೋತ್ಸಾಹಧನ ಏನಂತಾರೆ, ಅದಕ್ಕೆ ನಾವು ಗೌರವಧನ. ಜಿಲ್ಲಾ ಅಧ್ಯಕ್ಷರಿಗೆ ಇಷ್ಟಿದೆ, ಸ್ಟೇಟ್ನವ್ರಿಗೆ ಇಷ್ಟಿದೆ, ತಾಲೂಕದವ್ರಿಗೆ ಇಷ್ಟಿದೆ ಅಂತ ಮುಂಚೆನೇ ಇದೆ. ಅದೇನು ಪ್ರಶ್ನೆ ಇಲ್ಲ. ಆ ಅಮೌಂಟ್ ಹೋಲಿಕೆ ಮಾಡಿ ಇವು ಭಾಳ ವ್ಯತ್ಯಾಸ ಇದೆ. ಅದು 60,000 ಕೋಟಿ. ಇದು ಅದಕ್ಕೆ ಕಂಪೇರ್ ಮಾಡಿ ಭಾಳ ಕಡಿಮೆ ಇದೆ. ಯಾಕಂದ್ರೆ ನಾವು ಮೊದಲೇ ಅನೌನ್ಸ್ ಮಾಡಿದ್ದೀವಿ, ಇರೋದು ಸರ್ಕಾರ ಆದೇಶ ಮಾಡಿದೆ, ಹೀಗಾಗಿ ಕೊಡ್ತಾ ಇದ್ದೀವಿ ಅಷ್ಟೇ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತೇಳಿ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ವಿವಾದ, ಚರ್ಚೆಗೆ ಗ್ರಾಸ ಆಗಿದೆ. ಯಾವತ್ತೇ ಖಂಡಿಸೋದೇ ಪ್ರಶ್ನೆ. ಎಲ್ಲರೂ ಖಂಡಿಸಲೇಬೇಕು, ಖಂಡಿಸಿದ್ದಾರೆ. ಎಲ್ಲರೂ ಖಂಡಿಸ್ಬೇಕಂತೇನಿಲ್ಲ. ಒಬ್ಬರು ಕರ್ನಾಟಕದ ಅದು ಧ್ವನಿ ಆದರೆ ಎಲ್ಲರ ಧ್ವನಿನೇ. ಯಾಕಂದ್ರೆ ಅಂಥ ವಿಷಯ ಬಂದಾಗ ನಾವು ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ. ಈಗ ಕನ್ನಡ ಬಗ್ಗೆ ಅವಮಾನ ಅಪಮಾನ ಮಾಡಿದ್ರೆ ಎಲ್ಲರೂ ಖಂಡಿಸಲೇಬೇಕಾಗ್ತದೆ. ಕನ್ನಡ ಭಾಳ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ಸುಮಾರು 1000 ವರ್ಷದಿಂದ ಬೆಳೆದು ಬಂದಂಥ ಅದು ಲಿಪಿ, ಭಾಷೆ. ಹೀಗಾಗಿ ಅವ್ರು ಯಾವ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಹೇಳಿದಾರೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಕನ್ನಡಕ್ಕೆ ಅವ್ರು ಏನೇ ಹೇಳಿದ್ರು ಕೂಡ ಅದು ಕೇಳಿಗೇನು ಬರೋಲ್ಲ. ಅದರಲ್ಲಿ ಅಂಥ ಗೌರವ, ಭಾಷೆಗೆ ಸ್ಥಾನಮಾನ ಇದ್ದೇ ಇದೆ. ಅವ್ರು ಯಾಕೆ ಹೇಳ್ಯಾರು, ಹೆಂಗೆ ಹೇಳ್ಯಾರ ಅನ್ನೋದು ಅದು ಪ್ರಶ್ನೆ ಆಗಿ ಉಳಿದಿದೆ. ಸೊ ಈಗಾಗಲೇ ಎಲ್ಲರೂ ಖಂಡಿಸಿದ್ದೀವಿ, ಮಾಡಿದ್ದೀವಿ. ಮತ್ತಿನ ದಿವಸ ಅದನ್ನೇ ಮಾಡಿದ್ರೆ ಏನಾಗ್ತಿರಲಿಲ್ಲ. ಸರ್, ಈಗ 6 ವರ್ಷಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಈಗಂತ ಸೇಮ್ ಅವರು ಔಟ್ ಗೋಯಿಂಗ್ ಸೇಮ್ ಸಚಿವರು ಯಾರು ಕೂಡ ಅವ್ರು ಮಾತು ಕೇಳ್ತಾ ಇಲ್ಲ. ಹಂಗೆ ಹೇಳ್ತಾರೆ ಅವ್ರು. ಯಾವಾಗ ಹೇಳ್ತಾರೆ, ನೀವು ಟ್ವೀಟ್ ಓದ್ತಾರೆ ನೋಡ್ರಿ, ನೋಡ್ರಿ ಅವ್ರು ಹಂಗೆ ದಿವಸ ಮಾಡತ್ತಾರ. ಅವ್ರ ಮಾತು ಕೇಳ್ತಾ ಇಲ್ಲ. ಅವರು CM ಹೋಗ್ತಾರೆ, ಇವರು CM ಹೋಗ್ತಾರೆ, ಅದನ್ನೇ ಹೇಳ್ತಾರೆ ಅವರು. ಜನರ ಸಮಸ್ಯೆಗಳ ಬಗ್ಗೆ ಗಮನ ಬೆಳಕ ಚಲೋ ಅಂತ ಮಾಡಬೇಕು. ಅದನ್ನ ಮೀಟರ್ನಲ್ಲ ಅದು.
ನಮ್ಮ ಪಕ್ಷದ ಸಮಸ್ಯೆ ಅದು, ಇವ್ರ ಸಮಸ್ಯೆ ಅಲ್ಲ ಅದು, ಅಥವಾ ರಾಜ್ಯದ ಸಮಸ್ಯೆ ಅಲ್ಲ ಅದು ನಮ್ಮ ಪಕ್ಷದ ಸಮಸ್ಯೆ ಅದು. ಸರ್ ಇನ್ನೊಂದು, ಬೆಳಗಾವಿ ಜಿಲ್ಲೆಯಲ್ಲಿ ಸ್ಲಮ್ ಬೋರ್ಡ್ನಲ್ಲಿ 106 ಕೋಟಿ ರೂಪಾಯಿ ಅವಘಡ ಆಗಿದೆ. 16 ಸ್ಟಿಲ್ ಹಾಕ್ಬೇಕಿದ್ರೆ 12 ಹಾಕಿದ್ರೆ ಆಮೇಲೆ ಆ ವಂಚಿತರಾಗರು ಏನಂತಾರಲ್ಲ ಫಲಾನುಭವಿಗಳು ಅವರಂದ್ರೆ ದುಡ್ಡು ತಗೊಂಡಿದ್ದಾರೆ, ಆದ್ರೆ ಕಾಮಗಾರಿನೂ ಆಗಿಲ್ಲ. ಪಾಪ ಈ ಕಡೆ ಅವ್ರ ಮನೇನೂ ಇಲ್ಲ, ಈ ಕಡೆ ಸೂರ್ಯನೂ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಯಾವ ನೋಡೋಣ, ಅದು ಯೂಶ್ವಲಿ ನಮ್ಮ ರಾಜು ಶೇಟ್ ಅವ್ರಿಗೆ ಜಾಸ್ತಿ ನಾಲೆಜ್ ಇದೆ, ಯಾಕಂದ್ರೆ ಸಿಟಿಗೆ ಮಾತ್ರ ಸೀಮಿತವಾಗಿರುವಂಥ ಸ್ಕೀಮ್ ಅದು. ಡಿ ಸಿ ಅವ್ರಿಗೆ ಹೇಳ್ತೀವಿ, ನೀವು ಹೇಳ್ದಂಗೆ ಆಗಿರ್ಬೋದು. ನಾವು ಕೂಡ ಅವನು KDP ಮೀಟಿಂಗ್ನಾಗೂ ಅವ್ನು ಸಿಗೋಲ್ಲ, ನಮ್ಗೆ ಕರೆಸಿದ್ವಿ 2 ಸಲನೂ ಬಂದಿಲ್ಲ ಅವನು. ಅಲ್ಲಿ ಸ್ಪಾಟ್ ಆಗಿ ಹೋದ್ರೆ ಸರ್ ಎಲ್ಲಾನು ಬಯಲಾಗೆ ಕಾಣ್ತಿದ್ರು, ಎಲ್ಲ ಓಪನ್ ಅದ್ರಲ್ಲಿ ಉತ್ತರದಲ್ಲಿ ಸ್ವಲ್ಪ ಓಕೆ ಸರ್, ಅದೇನ್ ದಕ್ಷಿಣದಂತೂ ಪೂರಾ ಹಾಳಾಡಿಸ್ಬಿಟ್ಟು. MD ಬುಕ್ ಅಲ್ಲಿ 16 mm ರಾಡ್ ಅಂತ ಹಾಕಿದ್ದಾರೆ, ಹಂಗೆ ಹಾಕಿರ್ತಾರೆ. ಅಲ್ಲಿ ವರ್ಕ್ ಹಾಕಿದ್ರೆ ಮಾತ್ರ 12 mm ಸ್ಟೀಲ್ ಅಲ್ಲಿ ಇದೆ. ನೋಡೋಣ ಇವತ್ತು ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ MB ಎಸ್ಟಿಮೇಟ್ ಅಲ್ಲಿ ಏನಿದೆ ಅದು MB ರೆಕಾರ್ಡ್ ಮಾಡಿದ್ದಾರೆ. ನೋಡೋಣ ಇವತ್ತು DC ಅವ್ರಿಗೆ ಹೇಳ್ತೀವಿ ಎನ್ಕ್ವೈರಿ ಮಾಡಲಿಕ್ಕೆ. ಇವತ್ತು ಹೇಳೋಣ. ದೇಶಾದ್ಯಂತ ಒಂದು ಚರ್ಚೆ ನಡೀತಾ ಇದೆ. ಈ ಸಲ ಕಪ್ ನಮ್ದು ಯಾವುದೇ ನಾಳೆ ಹಿಂದೆ ತಾವು ನೀರು ಅದನ್ನೇ ಕಾಮಗಾರಿಯನ್ನ ಅನುಮತಿ ಇಲ್ಲದೆ ಪ್ರಾರಂಭ ಮಾಡಿದ್ರಿ, ನಿಲ್ಲಿಸಬೇಕು ಅಂತ ಹೇಳಿ ತಾವು ನಿಲ್ಲಿಸಿದ್ರಿ. ಆದ್ರೆ ಈಗ ಮತ್ತೆ ಪುನರಾರಂಭಗೊಂಡಿದೆ. ನಮ್ಮ ಬೆಳಗಾವಿ ಜಿಲ್ಲೆ ಹಿತಾಸಕ್ತಿ, ಜನರ ಹಿತಾಸಕ್ತಿ ಏನು ಅಂತಂದ್ರೆ ನಮ್ಮ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ನೀವು ಬೇರೆ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗಬೇಡಿ, ಯಾಕಂತಂದ್ರೆ ನಮಗೂ ನೀರಿನ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ತಾವು ಉಸ್ತುವಾರಿ ಸಚಿವ, ಈಗ ನಾವು ಇದ್ದಾಗ ಅದನ್ನೇ ಬಂದ್ ಮಾಡಿಸಿದ್ರಿ ಎಲ್ಲ ಪ್ರೊಟೆಸ್ಟ್ ಆದ್ಮ್ಯಾಗ. ಈಗ ಅವರು ಮೂಲ ಇಲಾಖೆಯಿಂದ ಪರ್ಮಿಷನ್ ತಂದು ಬಿಟ್ಟಿದ್ದಾರೆ. ಅವ್ರ ಇಲಾಖೆಯವರು ಟೆಂಡರ್ ಕರೆದಿದ್ದಾರೆ. ಇದಕ್ಕೆ ನೀರು ಇಲಾಖೆ ನೀರಾವರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಅದು ಎಷ್ಟು ಕ್ವಾಂಟಿಟಿ ಒಯ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಎಷ್ಟು ನಾವು ಒಂದ್ಸಾರಿ ಮೀಟಿಂಗ್ ಮಾಡ್ತೀವಿ, ಎಷ್ಟು ಒಯ್ತಿದ್ದಾರೆ, ಎಷ್ಟು ನಮಗೆ ಭಾಳ ಅಂತರದಲ್ಲಿ ಕ್ವಾಂಟಿಟಿ ಕಡಿಮೆ ಆಗ್ತದೆ ಅಥವಾ ನೆಗ್ಲಿಜಿಬಲ್ ಆಗ್ತದೆ ಚೆಕ್ ಮಾಡ್ತೀವಿ. ಸೊ ಅದ್ರ ಮ್ಯಾಗ ಮುಂದಿನ ಡಿಸಿಷನ್ ತೊಗೊಳ್ತೀವಿ. ಸರ್ ಇಲಾಖೆ ಅನುಮತಿ ಕೊಡೋಕ್ಕಿಂತ ಮುಂಚೆ ನೀವು ಸಲಹಾ ಸಮಿತಿ ಅಧ್ಯಕ್ಷರು, ನೀವು ಸರ್ ಸಲಹಾ ಸಮಿತಿಯನ್ನೇ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಈ ಜೆಡಿಎಸ್ ಏಕಾಏಕಿ ಜಲಸಂಪನ್ಮೂಲ ಇಲಾಖೆ ಅನುಮತಿ ಕೊಡೋದಕ್ಕೆ ನೀವು ಅಧ್ಯಕ್ಷ ಇರೋದ್ರಿಂದ ಹಿಡ್ಕಲ್ ಜಲಾಶಯ ಇತ್ತು. ಮತ್ತೆ ಸಮಿತಿಗಳು ಸಾಕಷ್ಟು ಜನ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಮತ್ತೆ ಬೇರೆ ಬೇರೆ ಇದ್ದಾರೆ. ಅಲ್ಲ ಅದೇನಾಗ್ತದೆ, ಬೆಂಗಳೂರಿನಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಅದು ಇಲ್ಲಿ ಬರೋಲ್ಲ. ನೀವು ಹೇಳ್ದಂಗೆ ನಮ್ಮನ್ನು ಅದಕ್ಕೆ ಪಾರ್ಟಿ ಮಾಡಬೇಕು. ಇಂಥ ನೀರು ಒಯ್ತಿದ್ದಾವೆ, ಏನು ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಚರ್ಚೆಗೆ ಬರ್ತೀವಿ. ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಅಧಿಕಾರಿ ಮಟ್ಟದಲ್ಲಿ ಕೊಟ್ಟುಬಿಡ್ತಾರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮಟ್ಟಿಗೆ ಅದು ನೆಗ್ಲಿಜಿಬಲ್ ಕ್ವಾಂಟಿಟಿ ಇದೆ, ಭಾಳ ದೊಡ್ಡ ಕ್ವಾಂಟಿಟಿ ಇಲ್ಲ, 0.448 ಭಾಳ ಕಡಿಮೆ ಇದೆ. ಆದರೆ ನಮ್ಮದು 2.5 TMC ಇಂಡಸ್ಟ್ರಿಗೆ ರಿಸರ್ವ್ ಇದೆ. ಇಲ್ಲಿವರೆಗೆ ಅದನ್ನು ಯಾರೂ ಲಿಫ್ಟ್ ಮಾಡಿಲ್ಲ. ಈಗ ಅವರು ಧಾರವಾಡಕ್ಕೆ ಒಯ್ದಿದ್ದಾರೆ. ನಮ್ಮದು ಮುಂದಿನ ಕಂಡೀಷನ್ ಅಂದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಅದು ಯೂಸ್ ಆಗಬೇಕು. ಇನ್ನೂ ರಿಮೈನಿಂಗ್ ಕ್ವಾಂಟಿಟಿ ಇನ್ನೂ ಇದ್ದಾರೆ, ಮತ್ತು ಒಯ್ಬಾರ್ದು. ಬೇರೆ ಯಾರೇ 2.5 TMC ಸಿಗುತ್ತೆ. ನಮ್ಮದು ಉದ್ದೇಶ ಅಂದರೆ ಮುಂದಿನ ಯಾವುದೇ ಕಾಲಕ್ಕೂ ನಮ್ಮ ಇಂಡಸ್ಟ್ರಿಗೆ ರಿಸರ್ವ್ ಇಡಬೇಕು, ಯಾವ ಕಾಲಕ್ಕೂ ಹೊರಗೆ ಹೋಗಂಗಿಲ್ಲ ಅನ್ನೋದು ಹೋರಾಟ ಆಗಬೇಕು. ಅದನ್ನು CMಗೆ ಅವ್ರ ಮಂತ್ರಿಗೆ ನಾವು ಒಂದು ಪತ್ರ ಬರಿತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಕಾಲಕ್ಕೆ ಈ ನೀರನ್ನು ನೀವು ಒಯ್ಯಂಗಿಲ್ಲ ನಮ್ಮದು. ಯಾಕಂದ್ರೆ ಇನ್ನು 10 ವರ್ಷ 20 ವರ್ಷ ನಮ್ಮ ಇಂಡಸ್ಟ್ರಿ ಬೆಳೀತು, ಆವಾಗ ನಮಗೆ 2.5 TMC ಬೇಕಾಗ್ತದೆ. ಆವಾಗ ನಮಗೆ ಬೇಕಂತ, ಅಥವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಕೊಡಬಾರ್ದು. ಇದನ್ನು ಚೆಕ್ ಮಾಡ್ತೀವಿ. ನನ್ನ ಲೆಕ್ಕಲೆ ಭಾಳ ಕಡಿಮೆ ಕ್ವಾಂಟಿಟಿ ಇದೆ, ಇದೇನು ಭಾಳ 0.48 ಇದೆ. ಇವಾಗ ಅಷ್ಟೊಂದು ಆಮೇಲೆ ಜಾಸ್ತಿ ಹೋದ್ರೆ ಏನ್ ಮಾಡೋದು? ಪ್ರಾಜೆಕ್ಟ್ ಇದೆ ಸರ್, ಯಾವ್ದು? 300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕದ್ದು ಮುಚ್ಚಿ ಹೋಗ್ತಿದ್ದಾರೆ. 5-10 ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಗೊತ್ತಾಗೋ ತರ ಮಾಡ್ತಾರೆ. ಇದ್ರಲ್ಲಿ ಉದ್ದೇಶ ಶಂಕುಸ್ಥಾಪನೆ ಆಗಿಲ್ಲ, ಶಿಲಾನ್ಯಾಸನೂ ಮಾಡಿಲ್ಲ ಸರ್. ಇಲ್ಲಿಯೂ ಹಿಡ್ಕಲ್ ಜಲಾಶಯದಲ್ಲೂ ಆಗಿಲ್ಲ, ಅಲ್ಲಿ ಧಾರವಾಡದಲ್ಲೂ ಆಗಿಲ್ಲ. ಇದು ಮಾಡಿಲ್ಲ. ಅದು ಹೇಳಿದ್ರೆ ನಮ್ಮ ಇಲಾಖೆಗೆ ಎರಡೂ ಬರೋದಿಲ್ಲ. ಏನು ಉದ್ದೇಶಪೂರ್ವಕವಾಗಿ ಸಲಹಾ ಮಾಡ್ತಾರೆ? ಸಮಿತಿ ಅಧ್ಯಕ್ಷರು ನೀವೇ ಇದ್ದೀರಿ ಸರ್. ಅದು ಹೇಳಿದ್ರೆ ಈಗ ಅದನ್ನೇ ಆ ಥರ ಕಾನೂನಾಗಿಲ್ಲ, ಅದು ನಮ್ಗೆ ಕೇಳಬೇಕಂತ. ನಿಮ್ಗೆ ಕೇಳ್ಬೇಕಂತಾನೆ ಐತಿ ಸರ್. ಇಲ್ಲ, ಕೇಳ್ಬೇಕು. ಜಲಾಶಯದ ನೀರು ಈಗ ಲಾಸ್ಟ್ ಟೈಮ್ ಮಲಪುರ ಜಲಾಶಯ ಹುಬ್ಳಿ ಧಾರವಾಡ ಹೋಗಿತ್ತು ಸರ್. ಅಲ್ಲಿ ಸಲಹಾ ಸಮಿತಿದ ಅನುಮತಿ ತಗೊಂಡು ಹಿಂದಕ್ಕೆ ನೀವು ಹಿಂದೆ ಅಲ್ಲ, ಅಧಿಕಾರಿಗಳಿಗೆ ಏನೋ ಕೇಳಿರ್ತಾರೆ, ಅವ್ರು ನಮಗೆ ಕೇಳೋಲ್ಲ. ತಾವೇ ಇಂಥ ಇಷ್ಟು ನೀರಿದೆ ಕೊಡ್ಬೋದು ಅಂತಾರೆ, ಇವ್ರು ಬರೀತಾರೆ. ಹಿಂಗಾಗಿ ಹಂಗೆ ಧಾರವಾಡದಲ್ಲಿ ಸರ್ ಪ್ರಭಾವ ಬೆಳಗಾವಿ ಸಚಿವರೊಬ್ಬರು ಕಾರ್ಖಾನೆ ಆಗ್ತಿದೆ, ಅಲ್ಲಿ ಅದನ್ನು ಇಲ್ಲ ಹೇಳಿ ಮೊನ್ನೆ ಹೇಳೇನೆ ಔಟ್ಸೈಡ್ ಇದೆ KDB ಕೊಡ್ಲಿಕ್ಕೆ ಬರೋಲ್ಲ, ಪಕ್ಕಕ್ಕಿದ್ರು ಕೊಡಕ್ಕೆ ಬರೋಂಗಿಲ್ಲ. ವಿಧಿಂದಿ ಹೇಳಿ ಏನು ಮಾಡ್ಬೇಕು? ಒಂದು ಕಡೆ ಪ್ರಚಾರವಾದ ಅದು ಗೋವಾ ಪ್ರಾಯೋಜಕ ಕಾರ್ಯಕ್ರಮ ಅಂತ ಹೇಳಿ ಒಂದು, ಇನ್ನೊಂದು ಕಡೆ ಇಲ್ಲಿ ರೈತ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಾವಿಲ್ಲ, ಅದ್ರ ಬಗ್ಗೆ ಕಾಮಗಾರಿ ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮ ಕೈಗಿಲ್ಲ. ಕೇಂದ್ರ ಸರ್ಕಾರದವರು ಅದು ಫಾರೆಸ್ಟ್ನಿಂದ NOC ಕೊಟ್ಟಿಲ್ಲ.
1000 ಕೋಟಿ ಕೊಟ್ಟರೆ ಕೆಲಸ ಪ್ರಾರಂಭ ಆಗುತ್ತೆ. ಇದಕ್ಕೂ ಪರಿಸರವಾದಿ ಬೇರೆ ಕಾರಣ ಏನಿಲ್ಲ. ಅದು ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ, ಕೊಟ್ಟಿಲ್ಲ. ಕೊಟ್ಟರೆ ನಾಳೆ ಪ್ರಾರಂಭ ಮಾಡ್ತೀವಿ, ಯಾಕಂದ್ರೆ ನಮ್ದೆಲ್ಲ ರೆಡಿ ಇದೆ. ಸರ್ವಪಕ್ಷ ನಿಯೋಗ ತಗೊಂಡು ಹೋಗ್ಬೋದಾಗಿತ್ತಲ್ಲ, ಯಾಕಂದ್ರೆ ನಾವು ಇಲ್ಲಿವರೆಗೂ 2 ವರ್ಷ ಆಯ್ತು ಗೌರ್ಮೆಂಟ್ ಬಂದು. ಮಾಡಬೇಕಾದಪ್ಪ, ಮಾಡೋಕೆ ನೀವು ಹೇಳ್ದಂಗೆ ಸರ್ವಪಕ್ಷ ಬೋದು ಅದನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು, ಆಗಿಲ್ಲ. ಹಿಂದೆ BJPಯಲ್ಲಿ ಆಗ್ತದೆ ಅಂತ ಹೇಳಿದ್ರು ಆವಾಗ ಆಗಲಿಲ್ಲ. ನಮ್ಮ ಸರ್ಕಾರ ನೀವು ಹೇಳಿದಂಗೆ 2 ವರ್ಷ ಬಂದಿದೆ. ಸರ್ವಪಕ್ಷವಾಗಿ ಮಾಡಿಸಿದ್ರಿಂದ ಅಟ್ಲೀಸ್ಟ್ ಕುಡಿ ನೀರು ಸಮಸ್ಯೆ ಪರಿಹಾರ ಆಗ್ತದೆ. ಆಪರೇಷನ್ ಸಿಂಧೂರದ ಬಳಿಕ ಒಂದು ವಿಶೇಷ ಅಧಿವೇಶನ ಕರೆಯಲು ಕಾಂಗ್ರೆಸ್ ಆಗ್ರಹ ಮಾಡಿದ್ದಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಹೇಳ್ತಾರೆ ಏನಂದ್ರೆ ಪಾಕಿಸ್ತಾನದ ಭಾಷೆಯನ್ನು ಕಾಂಗ್ರೆಸ್ ಮಾತಾಡ್ತಾ ಇದೆ ಅಂತ ಹೇಳಿ. ನಾನು ಅದನ್ನೇ ಕೇಳಿ ದೇಶದ ಜನಕ್ಕೆ ಕೇಳೋದಾರ, ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅಲ್ಲದು, ದೇಶದ ಜನತೆಗೆ ಹೇಳ್ಬೇಕಂತ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು ಮಾಡಿದ್ರಿ ಎಂತ ಮಾಡಿದ್ರಿ ಹೇಳ್ಬೇಕಂತ ಹೇಳ್ರಿ. ಮೊದಲು ನಮ್ಮ ವಿಮಾನ ಬಿದ್ದಿಲ್ಲ ಅಂತ ಇವರೇ ಹೇಳಿದ್ರು, ಆಮ್ಯಾಗ ಇವರೇ ನಿನ್ನೆ ಇವರೇ ಹೇಳಿದ್ರು ನಮ್ಮ ವಿಮಾನ ಯಾವುದು ಹೊಡೆದಿದ್ದಾರೆ ಅಂತ. ಮತ್ತೀಗ ಅವಾಗ ದೇಶದ್ರೋಹಿ ಅಂತಾರೆ, ಈಗ ವಿಮಾನ ಹೊಡೆದ್ರ ಅಂತ. ಮತ್ತೀಗ ಅವರು ಹೇಳಿದ್ದಾರೆ, ಸುಬ್ರಹ್ಮಣ್ಯಂ ಸ್ವಾಮಿ ಏನು ಹೇಳ್ಯಾರ ಈಗ, ಮತ್ತು ಅವ್ನು ಹೇಳಿದ್ರೆ ದೇಶದ್ರೋಹಿ ಆಗೋಲ್ಲ. ನಾವು ಅಂದ್ರೆ ಹಿಂಗೆ ಸಮಸ್ಯೆ ದೇಶದ ಜನತೆಗೆ ಗೊತ್ತಾಗಬೇಕು ಅನ್ನೋದು ಕರಿ ಅಂತ ಹೇಳ್ತಾರೆ. ಅಲ್ಲೇನು ಪಾಕಿಸ್ತಾನ, ಅಲ್ಲಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ, ಒಳಗಡೆ ವಿರೋಧ ಮಾತಾಡೋರು ಎಲ್ಲರೂ. ಸುಮ್ಮನೆ ಅವ್ರು ಏನು ಹೇಳ್ಬೇಕಂತ ಒಂದು ಹೇಳ್ತಾರೆ ಹೊರತಾಗಿ ದೇಶದ ಜನತೆಗೆ ಹೇಳಬೇಕಲ್ಲ. ಮೊದಲ ತಾವು ಡಿಪೆಂಡ್ ಮಾಡ್ರೆ ಏನೂ ಆಗಿಲ್ಲ, ಯಾವುದು ನಮ್ಮದು ಜೆಟ್ ಫೈಟ್ರ್ ಏನೂ ಆಗಿಲ್ಲ ಅಂದರು. ಇನ್ನಿನ್ನೆ ಅವರ ಚೀಪ್ ಹೇಳ್ತಾರೆ, ಅದು ನಮ್ಮ ಡ್ಯಾಮೇಜ್ ಆಗಿದೆ ಅಂತ ಹೇಳಿದವರು. ಸಂಖ್ಯೆ ಹೇಳಿಲ್ಲ, ಅದ್ರ ಡ್ಯಾಮೇಜ್ ಆಗಿದೆ ಅಂತ ಹೇಳಿದವರು. ಎಷ್ಟು ಸಂಖ್ಯೆ ಎಷ್ಟು ಅಂತ ಹೇಳಿಲ್ಲ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಕಡೆ